ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಹೊಸ ಕಾನೂನುಗಳ ಭರಾಟೆ ಶುರುವಾಗಿದೆ. ಸಾಕಷ್ಟು ಅಪ್ಡೇಷನ್ಗಳನ್ನ ನಾನು ಕೊಡ್ತಾ ಬರ್ತಾ ಇದ್ದೀನಿ ಈಗ ಕಳೆದ ಒಂದು ತಿಂಗಳಿನಿಂದ. ಸೊ ಈ ಒಂದು ಹೊಸ BNSS ಕಾನೂನಿನ ಅನುಷ್ಠಾನ ಹಾಗೂ ಅದರಲ್ಲಿ ಆಗಿರ್ತಕ್ಕಂತಹ ಕೆಲವು ಲೋಪದೋಷಗಳು ಏನು, ಅದರ ಮೆರಿಟ್ಸ್ ಏನು, ಗುಣಗಳೇನು, ಅವಗುಣಗಳೇನು, ಮತ್ತು ಅನುಷ್ಠಾನ ಮಾಡುವಂತಹ ರೀತಿ ಏನಾಗಿದೆ, ಅದರಲ್ಲಿ ಎಲ್ಲಿ ದೋಷ ಆಗಿದೆ, ಏನನ್ನು ಮಾಡಬೇಕಾಗಿತ್ತು, ಇದರ ಬಗ್ಗೆ ನಾನು ಸಾಕಷ್ಟು ಚರ್ಚೆಯನ್ನು ಮೊದಲ ಸಂಚಿಕೆಯಲ್ಲಿ ಪಾರ್ಟ್ 1ನಲ್ಲಿ ಮಾಡಿದ್ದೆ. ಮುಂದುವರೆದ ಭಾಗವಾಗಿ ಇದು ಪಾರ್ಟ್ 2ನಲ್ಲಿ ಮುಂದುವರೆದ ಕೆಲವು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಹೊಸ ಕಾನೂನಿಗೆ ಸಂಬಂಧಪಟ್ಟಂತೆ ಈ 100 ಎಪಿಸೋಡ್ಗಳನ್ನು ಮಾಡಿ ಹಾಕುವಷ್ಟು ವಿಚಾರಗಳಿದೆ. ಸೊ ಹಂತವಾಗಿ ಪ್ರತಿದಿನ ಮಾಡಿ ಹಾಕ್ತಾ ಇರ್ತೇನೆ, ಹೊಸ ವಿಷಯಗಳನ್ನು ಕೊಡ್ತಾ ಇರ್ತೇನೆ. ಪ್ರತಿದಿನ ವಿಡಿಯೋಗಳನ್ನ ನೋಡಿ ಮರೆಯದ ಹಾಗೆ ಇಷ್ಟ ಆಗಿದೆ ಆದರೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೂ ಏನಾದರೂ ಕನ್ಸಲ್ಟೇಷನ್ಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಭೇಟಿ ಮಾಡಬಹುದು. ವಾಟ್ಸಾಪ್ ಲೊಕೇಶನ್ನ ತೊಗೊಂಡು ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಲ್ಲಿ ನಂದು ಆಫೀಸ್ ಇರುತ್ತೆ, ಬಸವನಗುಡಿ ನ್ಯಾಷನಲ್ ಹೈಸ್ಕೂಲ್ ರಸ್ತೆಯಲ್ಲಿ. ಸೊ ಈ ಥರ ವಕೀಲರನ್ನು ಕೂಡ ನೀವು ಭೇಟಿ ಮಾಡ್ಬೋದು. ಏನಾದರೂ ನನ್ನಿಂದ ಅವಶ್ಯಕತೆ, ನನ್ನ ಸೇವೆ ಬೇಕಾಗಿದ್ದಲ್ಲಿ ಮಾತ್ರ ಬಂದು ಭೇಟಿ ಮಾಡಿ ಅನ್ನೋದು ಮಾತನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಒಂದು ಹೊಸದಾದಂತಹ BNSS ಕಾನೂನು ಅನುಷ್ಠಾನಕ್ಕೆ ಬಂದಿದೆ. ಈ ಅನುಷ್ಠಾನಕ್ಕೆ ಬಂದ ನಂತರ ಏನೇನು ಆಗಿದೆ, ಯಾವ ಚೇಂಜಸ್ ಆಗಿದೆ ಅನ್ನುವುದನ್ನು ನಾಗರಿಕರು ತಿಳಿದುಕೊಳ್ಳಬೇಕಾಗಿದೆ. ಆದರೆ ಇದು ವರ್ಷಾನುಗಟ್ಟಲೆ ಚರ್ಚೆಯನ್ನು ಮಾಡಿ ಸಾರ್ವಜನಿಕ ಚಾವಡಿಗಳಲ್ಲಿ ಡಿಸ್ಕಸ್ ಮಾಡಿದಿದ್ದರೆ ಇದು ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಇದು ಏಕಾಏಕಿ ಎಲ್ಲೂ ಕೂಡ ಚರ್ಚೆ ಮಾಡದೆ ರಾತ್ರಿ ಕಳೆದು ಬೆಳಕರಿಯೋಷ್ಟರೊಳಗಡೆ ನೋಟ್ ಬ್ಯಾನ್ ಮಾಡಿದಂತಹ ರೀತಿಯಲ್ಲಿಯೇ ಹೊಸ ಕಾನೂನುಗಳನ್ನ ತಂದುಬಿಟ್ಟಿದ್ದಾರೆ. ಸಾಕಷ್ಟು ಸೆಕ್ಷನ್ಗಳನ್ನ ತೆಗೆದಿದ್ದಾರೆ, ಸೆಕ್ಷನ್ಗಳ ಜೊತೆಗೆ ಸಬ್ ಕ್ಲಾಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ಈ ಮೇಜರ್ ಕಾನೂನುಗಳನ್ನೇನು ಬದಲಾಯಿಸಿಲ್ಲ, ಅಲ್ಲೋ ಇಲ್ಲೋ ಸ್ವಲ್ಪ ಸೆಕ್ಷನ್ಗಳನ್ನು ಮಾತ್ರ ಸೇರಿಸಿರೋದ್ರಿಂದ ಸಾಕಷ್ಟು ಗೊಂದಲ, ಸಾಕಷ್ಟು ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮು ಹಿಡಿಯುತ್ತೆ, ಕಷ್ಟ ಆಗುತ್ತೆ ಅಂತೇನಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇಟ್ ಟೇಕ್ಸ್ ಟೈಮ್. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ವಿಮರ್ಶೆ ಮಾಡೋದಾದರೆ, ಈಗಾಗಲೇ ನಾನು ಹೇಳಿದ್ದೆ, ಸ್ಪೀಡಿ ಡಿಸ್ಪೋಸಲ್ಗೆ ಸಂಬಂಧಪಟ್ಟಂತೆ, ಅಂದರೆ ಈಗ ಹೊಸ ಕಾನೂನಿನ ಅಂಡರಲ್ಲಿ ಕೆಲವು ಏನು ಮಹತ್ವದ ಬದಲಾವಣೆ ಆಗಿದೆ ಅಂದರೆ, ಮೊದಲು ಯಾವುದೋ ಒಂದು ಕೇಸ್ ಹಾಕಿದಾಗ ಒಂದು ಸಮನ್ಸು, ಒಂದು ನೋಟಿಸು ಸರ್ವ್ ಮಾಡೋದಕ್ಕೇ ಸಾಕಷ್ಟು ಹತ್ತತ್ರ ಒಂದು 6 ತಿಂಗಳು, 1 ವರ್ಷ, 1.5 ವರ್ಷಗಳ ಆಗೋಗ್ಬಿಡ್ತಾ ಇತ್ತು. ಸಾಕಷ್ಟು ಪಾರ್ಟಿಗಳಿದ್ದರೆ ಅಥವಾ ಸಿವಿಲ್ ಸೂಟ್ಗಳಾದರೆ 50 ಜನ 60 ಜನಕ್ಕೆ 100 ಜನಗಳೆಲ್ಲ ಡಿಫೆಂಡೆಂಟ್ಗಳೇ ಇರ್ತಾಯಿದ್ರು. ಅವರೆಲ್ಲರಿಗೂ ಕೂಡ ಹೋಗಿ ಬರಬೇಕಾಗಿತ್ತು ನೋಟಿಸ್ಗಳು. ಸೊ ಅದು ಹೋಗಿದ್ರೆ ಮತ್ತೆ ತಿರುಗಿ ಎಕ್ಸ್ಪಾರ್ಟಿ ಮಾಡೋದು, ಎಕ್ಸ್ಪಾರ್ಟಿ ಮಾಡಬೇಕು ಅಂದರೆ ಪೇಪರ್ ಪಬ್ಲಿಕೇಶನ್ ಹಾಕೋದು, ಮತ್ತು ಫಿಕ್ಚರ್ ಮಾಡಿಸೋದು, ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಇದೇ ಹತ್ರ 2 ವರ್ಷ 3 ವರ್ಷ ಪ್ರೊಸೀಜರ್ ಆಗೋಗ್ತಾ ಇತ್ತು. ಸೊ ಈ ಒಂದು ಡಿಜಿಟಲ್ ಜಮಾನ ಈಗ ಇದೆ. ಮೊದಲು ಹಂಗಿರಲಿಲ್ಲ. ಈಗ ಏನಾದ್ರು ಪೋಸ್ಟ್ಮ್ಯಾನ್ ಹೋದರೆ ಪೋಸ್ಟ್ಮ್ಯಾನ್ಗೆ ಏನೋ ಒಂದು ಅಡ್ಜಸ್ಟ್ ಮಾಡಿಬಿಡೋದು, ಅಥವಾ ಡೋರ್ ಲಾಕ್ ಅಂತ ಬರ್ಸ್ಕೊಂಡು ಹೋಗಿ ಅಂತ ಹೇಳೋದು, ಇರಲಿಲ್ಲ ಅಂತ ಹೇಳೋದು, ಅಡ್ರೆಸ್ ಚೇಂಜ್ ಅಂತ ಬರ್ಸೋದು, ಅವಾಯ್ಡ್ ಮಾಡೋದು, 3 ಸತಿ ಹೋದಾಗ ಡೋರ್ ಲಾಕ್ ಅಂತ ಮಾಡಿಸೋದು, ಈ ರೀತಿಯಾಗಿಯೇ ಬಹಳಷ್ಟು ಸಮಯ ವ್ಯರ್ಥ ಆಗೋಗ್ತಾ ಇತ್ತು. ನ್ಯಾಯದಾನ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಈಗ ಅದನ್ನು ತಡೆಗಟ್ಟಲಿಕ್ಕಾಗಿ ಈಗ ಸ್ಪೀಡಿ ಡಿಸ್ಪೋಸಲ್ ಅಂತ ಆಗಬೇಕು ಅಂತ ಹೇಳಿ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಲಾಗಿದೆ. ಇದರಿಂದ ಡಿಜಿಟಲ್ ಮಾಧ್ಯಮದ ಮುಖಾಂತರ, ಎಲೆಕ್ಟ್ರೋ ಮಾಧ್ಯಮದ ಮುಖಾಂತರ ಕಳಿಸಿಕೊಡಬಹುದಾಗಿದೆ. ಅಂದರೆ ವಾಟ್ಸಾಪ್ ಮುಖಾಂತರ ಕೂಡ ಕಳಿಸಬಹುದು, ಸಮನ್ಸು, ವಾರೆಂಟ್ಗಳನ್ನು ಹಾಗೂ ಇಮೇಲ್ಗಳ ಮುಖಾಂತರನೂ ಕೂಡ ಕಳಿಸಬಹುದು. ಈಗ ಕೇಸನ್ನು ಫೈಲ್ ಮಾಡುವಾಗ ಕ್ಲೈಂಟ್ಗಳ ಜೊತೆಗೆ ವಕೀಲರು ಯಾರು ಮಾಡಿರ್ತಾರೆ, ರೆಪ್ರೆಸೆಂಟ್ ಮಾಡಿರ್ತಾರೆ, ಅವರ ಒಂದು ಮೊಬೈಲ್ ನಂಬರು, ಇಮೇಲ್ ID ಕೂಡ ಈಗ ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ವಕೀಲರ ಗಮನಕ್ಕಾದ್ರೂ ತರಬಹುದು ಅಂತ ಹೇಳಿ ಸೊ ಈ ಒಂದು ಒಳ್ಳೆಯ ಒಂದು ವಿಚಾರವನ್ನು ಇಂಟ್ರಡ್ಯೂಸ್ ಮಾಡಲಾಗಿದೆ. ಇನ್ನು ಯಾವುದೇ ಒಂದು ಕ್ರಿಮಿನಲ್ ಟ್ರಯಲ್ಗಳು ನಡೆದಾಗ 3 ಡೇಟ್ಗಳಿಗಿಂತ ಜಾಸ್ತಿ ಡೇಟ್ಗಳನ್ನು ಕೊಡಬಾರ್ದು. ಮತ್ತು ಈ ಒಂದು ಏನಿದೆ ಟ್ರಯಲ್ ಆದ ನಂತರ 45 ಡೇಸ್ ಒಳಗಡೆ ಮ್ಯಾಜಿಸ್ಟ್ರೇಟ್ರವರು ಆದೇಶವನ್ನು ಹೊರಡಿಸಬೇಕು ಅನ್ನುವುದನ್ನು ಕೂಡ ಮಾಡಲಾಗಿದೆ. ಸೊ ಸುಮ್ಮನೆ ಡೇಟ್ಗಳನ್ನ ತಗೊಳ್ಳೋದು, ಡೇಟ್ಗಳನ್ನ ಬರ್ಕೊಂಬರೋದು, ಈ ರೀತಿಯಾಗಿ ಮಾಡುವ ಒಂದು ಪ್ರಮೇಯ ಈಗ ಇರೋದಿಲ್ಲ. ಸೊ ಇದು ಒಂದು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಒಂದು ಒಳ್ಳೆಯ ಬದಲಾವಣೆ. ಇನ್ನು ಯಾವ ಒಂದು ಪಾರ್ಟ್ 1ನಲ್ಲಿ
ಯಾವುದು ಚೆನ್ನಾಗಿದೆ, ಆ ಒಂದು ಬದಲಾವಣೆಗಳು ಬಂದಿದೆ ಅನ್ನೋದು ನಾನೀಗ ಹೇಳಿದೆ ನಿಮಗೆ. ಇನ್ನು ಪಾರ್ಟ್ 2ನಲ್ಲಿ ಯಾವ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕಾಗಿತ್ತು, ಯಾಕೆ ಚರ್ಚೆ ಆಗಿಲ್ಲ, ಇದು ಸರಿಯಾದಂತಹ ಕಾನೂನು ಆಗಿಲ್ಲ, ತುಂಬ ಹರಾತುರಿಯಲ್ಲಿ ಮಾಡಿದಂತಾಗಿದೆ. ಸೊ ಆದ್ದರಿಂದ ಯಾವುದನ್ನು ಮಾಡಬೇಕು, ಈಗ ನೋಡಿ, ಹೆಣ್ಣು ಗಂಡಿನ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಅಥವಾ ಲಿವ್ ಇನ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ದಿಷ್ಟವಾದಂತಹ ಸೂಕ್ತವಾದಂಥ ಕಾನೂನುಗಳನ್ನು ತರಬೇಕಾಗತ್ತೆ. ಸೊ ಈಗ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಂಥವರು ಏನೋ ಕ್ರೂಯಾಲಿಟಿ ಬೇಸಿಸ್ ಮೇಲೆ ಕಂಪ್ಲೇಂಟ್ಗಳನ್ನು ಕೊಟ್ಟರೆ ತೊಗೊಳಕ್ಕಾಗೋದಿಲ್ಲ, ಹೊಸ ಕಾನೂನಿನ ಅಂಡರಿನ ಪ್ರಕಾರ ತೊಗೊಳಕ್ಕಾಗೋದಿಲ್ಲ. ಗಂಡ ಹೆಂಡತಿ ರಿಲೇಷನ್ಶಿಪ್ಪನ್ನೇ ಕೆಲವು ಸತಿ ಅವರು ಇಗ್ನೋರ್ ಮಾಡಿಬಿಡ್ತಾರೆ ಅಥವಾ ರೆಫ್ಯೂಸ್ ಮಾಡಿಬಿಡ್ತಾರೆ, ಯಾಕಂದರೆ ಮದುವೆ ಆಗಿರೋದಕ್ಕೆ ಯಾವುದೇ ತರಹದ ಸಾಕ್ಷಿಗಳು ಇರೋದಿಲ್ಲ. ಸೊ ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಸರಿಯಾದ ಕಾನೂನುಗಳನ್ನು, ಬಿಗಿಯಾದಂತಹ ಕಾನೂನುಗಳನ್ನು ಇಲ್ಲಿ ತರಬೇಕಾಗತ್ತೆ. ಮತ್ತು ಎಷ್ಟೋ ಜನಕ್ಕೆ ಈ ಒಂದು ಏನಂತ ಕರಿತೇವೆ ನಾವು, ಈ ಒಂದು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ನೋಡಿ, ಉದಾಹರಣೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾರೆ ಅಥವಾ ಇನ್ನೊಂದು ಏನೋ ಮದುವೆ ಆಗಿರುತ್ತೆ. ಮದುವೆ ಆದವರು ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ ಹೇಳ್ತಾರೆ. ಅದು ಹಾಗೆ ಸಾಧ್ಯ ಇಲ್ಲ. ಲಿವ್ ಇನ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಮದುವೆ ಇಬ್ಬರಿಗೂ ಆಗಿರಬಾರ್ದು, ಮತ್ತು ಇಬ್ಬರು ಬ್ಯಾಚಲರ್ ಆಗಿರಬೇಕು, ಅಥವಾ ಮದುವೆ ಇಬ್ಬರಿಗೂ ಆಗಿದ್ದರೆ ಆ ಎರಡು ಮೊದಲನೇ ಮದುವೆ ಎರಡೂ ಕೂಡ ಡೈವರ್ಸ್ ಆಗಿರಬೇಕು, ಆಗ ಮಾತ್ರ ಅದು ಲಿವ್ ಇನ್ ರಿಲೇಷನ್ಶಿಪ್ಪು. ಇದರ ಬಗ್ಗೆಯೂ ಕೂಡ ಸಾಕಷ್ಟು ತಿಳುವಳಿಕೆ ಜನರಲ್ಲಿ ಇಲ್ಲ, ತಪ್ಪುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಫಾಲ್ಸ್ ಮ್ಯಾರೇಜು ಪ್ರಾಮಿಸ್ ಮಾಡಿದ್ರು ಅಂತ ಹೇಳಿ ಹುಡುಗ ಹುಡುಗಿಗಳು ಓಡಾಡ್ತಾ ಇರ್ಬೋದು, ಲವ್ ಅದು ಇದು ಅಂತ ಹೇಳಿ ಓಡಾಡ್ಕೊಂಡಿರ್ತಾರೆ. ಸೊ ಫಾಲ್ಸ್ ಮ್ಯಾರೇಜ್ ಪ್ರಾಮಿಸ್ ಮಾಡಿದರು ನನಗೆ ಅಂತ ಹೇಳಿ. ಅಥವಾ ನೋಡಿ, ಇನ್ನೊಂದು ಬಹಳ ಭಯಾನಕವಾದಂತಹ ಕಾನೂನು, ಈ ಒಂದು ಪ್ರೈವೇಟ್ ಸೆಕ್ಟರ್ಗಳಲ್ಲಾಗಿರ್ಬಹುದು ಅಥವಾ ಇನ್ಯಾವುದೋ ಒಂದು ಕೆಲ ಕ್ಷೇತ್ರಗಳಲ್ಲಾಗಿರಬಹುದು, ಇಲಾಖೆಗಳಲ್ಲಾಗಿರಬಹುದು, ಸರ್ಕಾರಿ ಇಲಾಖೆನೇ ಆಗಿರಬಹುದು, ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಮಹಿಳಾ ಉದ್ಯೋಗಿಗೆ ನಾನು ಕೆಲಸಗಳನ್ನು ಕೊಡ್ತೇನೆ, ಜಾಬ್ ಕೊಡ್ತೀನಿ, ಕೆಲಸ ಕೊಡ್ತೀನಿ, ಅಥವಾ ನಿನಗೆ ಪ್ರಮೋಷನ್ ಮಾಡ್ತೀನಿ, ಬಡ್ತಿ ಮಾಡ್ತೀನಿ, ಹೀಗೆ ಹೇಳಿ ಅವರ ಜೊತೆ ಲೈಂಗಿಕವಾಗಿ ಸಂಭೋಗವನ್ನು ಮಾಡಿಬಿಡೋದು ಅಥವಾ ಲೈಂಗಿಕವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಅವರು ಆ ಒಂದು ಬ್ರೀಚ್ ಆಫ್ ಟ್ರಸ್ಟ್ ಅಂದರೆ ಆ ಒಂದು ಅಶ್ಯೂರೆನ್ಸನ್ನು ಕೊಟ್ಟು ಆ ರೀತಿಯಾಗಿ ಬಳಕೆ ಮಾಡ್ಕೊಂಡು ಬಿಡೋದು. ಸೊ ಆ ರೀತಿಯಾಗಿ ಬಳಕೆ ಮಾಡಿಕೊಂಡು ಅವರ ಅಶ್ಯೂರೆನ್ಸನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವರ ವಿರುದ್ಧ 10 ವರ್ಷ ಜೈಲು ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾನೂನು ಕೂಡ ಬಂದಿದೆ. ಇದು ಬಹಳ ಘೋರವಾದಂತಹ ಕಾನೂನಾಗಿದೆ. ಸೊ ವೀಕ್ಷಕರೇ, ಎಲ್ಲ ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳನ್ನ ದಯವಿಟ್ಟು ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಕಾನೂನಲ್ಲಿ ಮಹತ್ತರವಾದಂಥ ಬದಲಾವಣೆಗಳಾಗಿದೆ, ಚರ್ಚೆಗಳಾಗಿಲ್ಲ, ಸರಿಯಾಗಿ ಸ್ಪಷ್ಟನೆಗಳಿಲ್ಲ. ನೋಡಿ, ಈ ರೀತಿಯಾಗಿಲ್ಲ ಫಾಲ್ಸ್ ಮ್ಯಾರೇಜ್ ಪ್ರಾಮಿಸ್ ಮಾಡಿದರು ಅಂದರೆ ಪ್ರೂವ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಈಗ ನೋಡಿ, ಎಲ್ಲೂ ಈಗ ಗಂಡಸರು ಹೆಂಗಸರನ್ನು ನಂಬುವ ಹಾಗಿಲ್ಲ, ಮಹಿಳಾ ಉದ್ಯೋಗಿಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಈಗ ಮಹಿಳೆಯರಿಗೆ ಸಬಲೀಕರಣ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ತುಂಬ ಪುರುಷರ ಮೇಲೆ ಸವಾರಿಯನ್ನು ಮಾಡೋದಕ್ಕೆ ಹೋಗ್ಬಿಟ್ರೆ, ತುಂಬ ಉಸಿರುಗಟ್ಟಿದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ರೆ, ಅಂತಹ ಭಯಾನಕ ಕಾನೂನುಗಳನ್ನ ತಂದುಬಿಟ್ರೆ, ನಾಳೆ ದಿವಸ ಏನೋ ಪುರುಷರು ಮಹಿಳೆಯರ ಸಹವಾಸನೆ ಬೇಡ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ. ಮತ್ತು ಯಾವುದೇ ರೀತಿಯಾದಂಥ ಒಂದು ಒಳ್ಳೆಯ ಬಾಂಧವ್ಯ, ಸ್ನೇಹ, ವಿಶ್ವಾಸ, ಸೌಹಾರ್ದತೆ, ಸಹಕಾರ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಳ್ಳೆಯ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಈಗ ಈ ಥರದ ಪರಿಸ್ಥಿತಿಗಳು ಬಂದಾಗ ಪುರುಷ ಮಾಲೀಕರುಗಳು ಬಾಸ್ ಅಂತ ನಾವೇನು ಕರಿತೀವಿ, ಅವರು ಮಹಿಳಾ ಉದ್ಯೋಗಿಗಳನ್ನು ಕೆಲಸಕ್ಕೆ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ಮಾಡುವಂತಹ ಪ್ರಸಂಗಗಳು ಕೂಡ ಉದ್ಭವ ಆಗಬಹುದಾಗಿದೆ. ಯಾಕೆಂತ ಹೇಳಿದ್ರೆ, ಸುಮ್ಮನೆ ಅವ್ರು ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಅಥವಾ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿ ನನ್ನ ಲೈಂಗಿಕವಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಒಂದು ಓರಲ್ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಆಗೋಯ್ತಲ್ಲ, ಯಾರ ಮೇಲೆ ಬೇಕಾದ್ರೂ ತೇಜೋವದೆ ಗೌರವಕ್ಕೆ ಧಕ್ಕೆ ಉಂಟು ಮಾಡ್ಬೋದು ಅನ್ನೋದಾದರೆ ಎಷ್ಟು ಕಷ್ಟ ಆಗುತ್ತೆ ಇಂತಹ ಕಾನೂನುಗಳು ಬಂದುಬಿಟ್ರೆ. ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಆಗುತ್ತೆ. ಆದ್ದರಿಂದ ಇದರ ಬಗ್ಗೆ ಎಲ್ಲ ಚರ್ಚೆಗಳಾಗಬೇಕು, ವಿಮರ್ಶೆಗಳಾಗಬೇಕು. ಪರಸ್ಪರ ಸಮ್ಮತಿಯಿಂದ ಲೈಂಗಿಕತೆಯನ್ನು ಮಾಡಿಕೊಂಡು ಇವರು ಯಾವುದೋ ಒಂದು ಕೆಲಸಕ್ಕೆ ಮದುವೆಗೆ ಒಪ್ಕೊಂಡಿದ್ರು ಅಥವಾ ಕೆಲಸಕ್ಕೆ ಒಪ್ಕೊಂಡಿದ್ರು ಅಂದರೆ ಒಂದು ಹೆಣ್ಣಿನ ಗೌರವ ಇಷ್ಟೇನಾ? ಈ ಕಾನೂನನ್ನು ನಾವು ನೋಡ್ತಾ ಹೋದರೆ ಹಾಗಾದರೆ ಹೆಣ್ಣು ಮಕ್ಕಳೆಲ್ಲ ಕೆಲಸಕ್ಕೋಸ್ಕರ ಅಥವಾ ಪ್ರಮೋಷನ್ಗೋಸ್ಕರ ಅವರು ಲೈಂಗಿಕವಾಗಿ ಸಮ್ಮತಿಯನ್ನು ನೀಡಿಬಿಡ್ತಾರೆ, ಬಾಸ್ಗಳ ಜೊತೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಈ ರೀತಿಯಾದಂಥ ಅರ್ಥಗಳನ್ನು ಇಂಟರ್ಪ್ರಿಟೇಷನ್ ಮಾಡ್ದಂಗೆ ಆಗ್ಬಿಡಲ್ವಾ? ಎಂತಹ ಭಯಾನಕವಾದಂತಹ ವಿಚಾರಗಳು. ಇದರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ. ಇದನ್ನೆಲ್ಲ ಅನುಷ್ಠಾನ ಮಾಡಲಿಕ್ಕೆ ಬಿಡಬಾರ್ದು, ತಿದ್ದುಪಡಿಗಳು ಆಗಬೇಕು ಅನ್ನೋದು ಕೂಡ ನನ್ನ ಬಲವಾದಂತಹ ಒಂದು ಹೇಳಿಕೆ ಆಗಿದೆ ಇಲ್ಲಿ. ಇನ್ನು ನೋಡಿ, ಈ ಒಂದು ಕಲೋನಿಯಲ್ ಪಾರ್ಟ್ 3 ಅಂತ ಹೇಳಿದ್ರೆ, ನಾವು ಕಲೋನಿಯಲ್ ಮೈಂಡ್ಸೆಟ್ ಅಂತ ನಾವೇನು ಕರಿತೀವಿ, ಈ ವಸಾಹತುಶಾಹಿ ಆಗಲಿ, ಈ ಒಂದು ಕಾನೂನುಗಳು ಬೇಡ, ನಮ್ಮದೇ ಆದಂತಹ ಕಾನೂನನ್ನು ತರಬೇಕು ಅಂತ ಹೇಳಿ ಸಾಕಷ್ಟು ಈ ಒಂದು ಮಣ್ಣಿನ ಸಂಸ್ಕಾರಕ್ಕೆ ತಕ್ಕಂಗೆ ಏನೋ ಒಂದು ಕಾನೂನುಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳಿದ್ದಾವೆ.
ಅದೆಲ್ಲ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಅದೆಲ್ಲವನ್ನು ಹಂತ ಹಂತವಾಗಿ ಪ್ರತಿ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಮುಖ್ಯವಾಗಿ ನಿಮಗೆ ತಿಳಿಯಲೇಬೇಕಾದಂತಹ ವಿಚಾರಗಳಿದ್ದಾವೆ. ಅದೆಲ್ಲ ಏನಪ್ಪ ಅಂತ ಹೇಳಿದ್ರೆ, FIR ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾಗಿದೆ. FIR ಅಲ್ಲಿ ಭಾಳ ಬದಲಾವಣೆ ಆಗಿದೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು FIR ಬಗ್ಗೆ ತಿಳಿದುಕೊಳ್ಳಲೇಬೇಕು. ಆದ್ದರಿಂದ ಅದರ ಬಗ್ಗೆ ಸಾಕಷ್ಟು ಅದರಲ್ಲೂ ಗೊಂದಲಗಳಿದ್ದಾವೆ. ಮತ್ತು ಪೊಲೀಸರಿಗೆ ಸಾಕಷ್ಟು ಅಧಿಕಾರಗಳನ್ನು ಕೊಡಲಾಗಿದೆ. ಸೊ ಅದರಿಂದ ಪೊಲೀಸ್ ರಾಜ್ಯ ಪ್ರಾರಂಭವಾಗಬಹುದು. ಈಗಾಗಲೇ ಸೆಟ್ಲ್ಮೆಂಟ್ ಆಫೀಸ್ಗಳಾಗೋಗ್ಬಿಟ್ಟಿದ್ದಾವೆ. ಇನ್ನು ಈ ತರಹದ ಒಂದು ಕಾನೂನುಗಳನ್ನೆಲ್ಲ ಮಾಡಿಬಿಟ್ರೆ ನಾಳೆ ದಿವಸ ಯಾರೂ ಕೂಡ ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ. ಪೊಲೀಸರ ಜೊತೆಗೆ ಶಾಮೀಲಾಗಿಬಿಟ್ರೆ ಯಾರ ಮೇಲೆ ಬೇಕಾದ್ರೂ ಪ್ರೈಮಾ ಫೇಸಿಗಳನ್ನ ಕ್ರಿಯೇಟ್ ಮಾಡಿಕೊಂಡು 14 ದಿವಸ ಪ್ರಿಲಿಮಿನರಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂದರೆ 14 ದಿವಸದಲ್ಲಿ ಇಲ್ಲದೆ ಇರೋದನ್ನು ಇದ್ದಂಗೆ ಕ್ರಿಯೇಟ್ ಮಾಡ್ಕೊಂಡು ಪ್ರೈಮಾ ಫೇಸಿ ಯಾರು ಕೊಡ್ತಾರೋ ಪ್ರೈಮಾ ಫೇಸಿ ಮಾಡ್ಕೊಂಡು ಕೇಸುಗಳನ್ನು ದಾಖಲು ಮಾಡಿಬಿಡೋದು. ಮತ್ತು 14 ದಿನದಿಂದ 60 ದಿನಗಳವರೆಗೆ ಪೊಲೀಸ್ ಕಸ್ಟಡಿ ಎನ್ನುವಂಥ ಭಯಾನಕವಾದಂಥ ವಿಚಾರ. ಅದರಲ್ಲೂ ಕೂಡ ಸಾಕಷ್ಟು ದುರುಪಯೋಗ ಆಗ್ತಕ್ಕಂಥ ವಿಚಾರಗಳಿದ್ದಾವೆ. ಇನ್ನು ಬೇಲ್ ತೊಗೊಳ್ಳೋದು ಕೂಡ ಬಹಳ ಕಷ್ಟಗಳಾಗ್ತವೆ. ಯಾಕೆಂತ ಹೇಳಿದ್ರೆ ಈಗೆಲ್ಲ FSL ಯಾವುದೇ ಒಂದು 7 ವರ್ಷಕ್ಕೂ 3 ರಿಂದ 7 ವರ್ಷಕ್ಕೂ ಮೇಲ್ಪಟ್ಟಂತಹ ಒಂದು ಘೋರ ಅಪರಾಧಗಳಾಗಿದ್ದರೆ ಅದಕ್ಕೆಲ್ಲ FSL ರಿಪೋರ್ಟ್ ಮ್ಯಾಂಡೇಟ್ರಿಗಳಿದ್ದಾವೆ. ಸೊ ಇದೆಲ್ಲವೂ ಕೂಡ ಪ್ರೊಸೀಜರಲ್ಲಿ ಕೂಡ ಸಾಕಷ್ಟು ಲೇಟ್ಗಳು ಆಗ್ತಕ್ಕಂಥದ್ದು, ಈಗಾಗಲೇ ವಿಳಂಬ ಇರತಕ್ಕಂಥದ್ದು, ವಿಳಂಬ ನ್ಯಾಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಎಂಬುವಂಥದ್ದು. ಮತ್ತು ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂಥದ್ದು ಮತ್ತು ಈ ಒಂದು ಸಿಟಿಸನ್ ಅಂತ ನಾವೇನು ಕರಿತೀವಿ, ದೇಶದ್ರೋಹ, ಇದೆಲ್ಲ ಬ್ರಿಟಿಷ್ ಕಾಲ ಇದ್ದಾಗ ಅವರ ವಿರುದ್ಧ ನಾವು ಹೋರಾಟ ಮಾಡಬಾರ್ದು ಅಂತ ಹೇಳಿ ನಮ್ಮನ್ನು ಹತ್ತಿಕ್ಕಲ ಸಲುವಾಗಿ ಈ ದೇಶದ್ರೋಹದ ಸೆಕ್ಷನ್ಗಳು ಇತ್ತು. ಈಗ ಅದು ಈಗ ಪ್ರಜಾಪ್ರಭುತ್ವ ರಾಷ್ಟ್ರ ಬಂದ ಮೇಲೆ ಅದನ್ನು ತೆಗೆದುಹಾಕಬೇಕಾಗಿತ್ತು. ಆದರೆ ಈಗ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದರು. ಈಗ ಆ ದೇಶದ್ರೋಹ ಅನ್ನೋ ಸೆಕ್ಷನ್ಗಳನ್ನು 124 ಅಂತ ನಾವೇನು ಕರಿತೀವಿ, ಸೊ CRPCದು IPCದು. ಸೊ ಈಗ ಅಂತಹ ಸಂದರ್ಭಗಳಲ್ಲಿ ನಾವು ದೇಶದ್ರೋಹವನ್ನು ತೆಗೆದಾಕಿ ಅದನ್ನು ಇನ್ನೊಂದು ರೀತಿಯಲ್ಲಿ ಈಗ ಸಾವರೆಂಟಿ ಮತ್ತು ಮಾನಾರ್ಕು ಅಥವಾ ಈ ಒಂದು ದೇಶದ ಒಂದು ಐಕ್ಯತೆಗೆ ಧಕ್ಕೆ ತಂದರೆ ಅಂತಹ ಸಂದರ್ಭಗಳಲ್ಲಿ ಈ ಒಂದು ದೇಶದ್ರೋಹದ ರೀತಿಯಲ್ಲಿ ಇರುವಂತಹ ಕೇಸುಗಳನ್ನು ದಾಖಲು ಮಾಡಿಬಿಡ್ತಕ್ಕಂಥದ್ದು. ಈ ಸ್ಟ್ರೈಕ್ಗಳು ಈ ಥರ ಮಾಡಿದಾಗೆಲ್ಲ, ಉಪವಾಸ ಸತ್ಯಾಗ್ರಹ ಮಾಡೋದನ್ನೆಲ್ಲ, ಅತ್ಯಾಚಾರ ಉಪವಾಸ ಮಾಡಿರೋದನ್ನೆಲ್ಲ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಆ ಒಂದು ಅಂಡರಲ್ಲಿ ಬರೋ ರೀತಿಯಲ್ಲಿ ದಾಖಲು ಮಾಡಿಬಿಡ್ತಕ್ಕಂಥದ್ದು. ಮತ್ತು ಅತ್ಯಾಚಾರ ಅಥವಾ ಭಯಾನಕವಾದಂತಹ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಬರೀ ಸ್ಟೇಟ್ಮೆಂಟ್ಗಳ ಹೇಳಿಕೆಗಳನ್ನು ತಗೊಂಡು FIRಗಳನ್ನ ದಾಖಲು ಮಾಡಿಬಿಡ್ತಕ್ಕಂಥದ್ದು. ಮತ್ತು ಈ ಒಂದು ಆತ್ಮಹತ್ಯೆ ಅಂತಕ್ಕಂಥದ್ದು ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನೋದನ್ನು ಅಲ್ಲ ಅಂತ ಹೇಳಿ ಅದನ್ನು ತೆಗೆದಾಕಿರ್ತಕ್ಕಂಥದ್ದು. ಬರೀ ಉಪವಾಸ ಸತ್ಯಾಗ್ರಹ ಈ ಥರದನ್ನು ಮಾಡಿದಾಗ ಅದನ್ನು ಒಂದು ಏನಂತ ಕರಿತೀವಿ, ಆತ್ಮಹತ್ಯೆಗೆ ಸಮಾನವಾದಂತಹ ಒಂದು ಕೃತ್ಯ ಅಂತ ಹೇಳಿಬಿಟ್ಟು FIRಗಳನ್ನ ದಾಖಲು ಮಾಡಿಬಿಡ್ತಕ್ಕಂಥದ್ದು. ಮತ್ತು ಪೊಲೀಸರ ಒಂದು ಆದೇಶ ಇನ್ಸ್ಟ್ರಕ್ಷನ್ ಕೊಟ್ಟರು ಕೂಡ ಅಲ್ಲಿ ಏನಾದರೂ ಸ್ಟ್ರೈಕ್ ಮಾಡೋದು ಅಥವಾ ಪ್ರತಿಭಟನೆ ಮಾಡೋದು ಮುಂದುವರಿಸೋದು ಇದೇನಾದ್ರು ಮಾಡಿದ್ರೆ ಇವರು ದೇಶದ ಐಕ್ಯತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ, ಐಕ್ಯತೆಗೆ ಅಂತೇಳಿ ಒಂದು ದೇಶದ ಒಂದು ಸಾರ್ವಭೌಮತೆಗೆ, ಇಂಟಿಗ್ರಿಟಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಕೇಸುಗಳನ್ನು ದಾಖಲು ಮಾಡಿಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಬಹಳ ಭಯಾನಕವಾದಂತಹ ಕಾನೂನುಗಳಿದೆ. ಜನಗಳ ಒಂದು ಫ್ರೀಡಮ್ ಆಫ್ ಸ್ಪೀಚನ್ನು ಹತ್ತಿಕ್ಕುವಂತಹ ಕಾನೂನುಗಳು ಕೂಡ ಬಂದಿದೆ. ಸೊ ಅದರ ದುರುಪಯೋಗ ಕೂಡ ಆಗುತ್ತೆ. ಸೊ ಅದರ ಉದ್ದೇಶ ಒಳ್ಳೆಯದಿರ್ಬೋದು, ಆದರೆ ಅದರ ದುರುಪಯೋಗಗಳು ಆಗುತ್ತೆ. ಆದ್ದರಿಂದ ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಮಾನದಂಡಗಳು ಏನು ತಗೋಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಯೇ ಮಾಡಬೇಕು. ಯಾವ ಒಂದು ಕಾನೂನು ಪಂಡಿತರ ಚರ್ಚೆಯ ಚರ್ಚೆಯನ್ನು ಮಾಡದೆ, ಪಾರ್ಲಿಮೆಂಟಲ್ಲೂ ಚರ್ಚೆ ಮಾಡದೆ, ಏಕಾಏಕಿ ಒಂದು 5 ಜನ ಕೂರಿಸ್ಕೊಂಡು ಮಾಡಿಕೊಂಡು ಕಾನೂನುಗಳನ್ನ ಇವತ್ತು ಏಕಾಏಕಿ ತಗೊಬಂದು ಹಾಕಿ 140 ಕೋಟಿ ಫಾಲೋ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಹೀಗೆ ಬಹಳಷ್ಟು ವಿಚಾರಗಳಿದ್ದಾವೆ, ಸಾಕಷ್ಟು ವಿಚಾರಗಳು ಹೇಳೋದಿದೆ, ಹೇಳ್ತಾ ಬರ್ತೇನೆ. ದಿನಾಗ್ಲೂ ವಿಡಿಯೋವನ್ನು ನೋಡಿ, ಬಿಡುವಿದ್ದಾಗೆಲ್ಲ ನನ್ನ ಸರಿಸುಮಾರು 480-500 ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಬಿಡುವಿದ್ದಾಗೆಲ್ಲ ನೋಡ್ತಾ ಇರಿ, ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದೆ ಅದರಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.